ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಸಹೋದರರ ಜಗಳ ತಾರಕಕ್ಕೆ ಏರಿದೆ. ಮಧು ಬಂಗಾರಪ್ಪಗೆ ಸೇರಿದ ಶರಾವತಿ ಡೆಂಟಲ್ ಕಾಲೇಜು ಎದುರು ಕುಮಾರ್ ಬಂಗಾರಪ್ಪ ಧರಣಿ ನಡೆಸುತ್ತಿದ್ದಾರೆ. ಈಡಿಗ ಸಮುದಾಯಕ್ಕೆ ಸೇರಿದ ಜಾಗವನ್ನು ಅತಿಕ್ರಮಿಸಲಾಗಿದೆ ಎಂದು ಕುಮಾರ್ ಬಂಗಾರಪ್ಪ ಆರೋಪಿಸಿದ್ದಾರೆ. ಈಡಿಗ ಸಮುದಾಯದ ಮುಖಂಡರೊಂದಿಗೆ ಪ್ರತಿಭಟನೆಗೆ ಇಳಿದಿರುವ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಸಮುದಾಯದ ಆಸ್ತಿನ ಕೊಳ್ಳೆ ಹೊಡೆಯುವುದಕ್ಕಾಗಿ ಹೋರಾಟ. ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಸಹೋದರರ ಜಗಳ ತಾರಕಕ್ಕೆ ಏರಿರುವುದು. ಮಧು ಬಂಗಾರಪ್ಪಗೆ ಸೇರಿದ ಶರಾವತಿ ಡೆಂಟಲ್ ಕಾಲೇಜು ಎದುರು ಕುಮಾರ್ ಬಂಗಾರಪ್ಪ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈಡಿಗ ಸಮುದಾಯಕ್ಕೆ ಸೇರಿದ ಜಾಗವನ್ನ ಮಧು ಬಂಗಾರಪ್ಪ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಆರೋಪಿಸಿದ್ದಾರೆ. ಈಡಿಗ ಸಮುದಾಯದ ಮುಖಂಡರ ಜೊತೆ ಪ್ರತಿಭಟನೆಗೆ ಇಳಿದಿರುವ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸಮುದಾಯದ ಆಸ್ತಿನ ಕೊಳ್ಳೆ ಹೊಡೆಯುವುದಕ್ಕಾಗಿ ಹೋರಾಟ. ಮತ್ತು ನಾನು ಇವತ್ತು ತಮ್ಮ ಮುಂದೆ ಒಂದು ದಾಖಲಾತನ್ನ ನಾವಿವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮತ್ತು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಹೆಸರುಗಳು ಭೀಮಣ್ಣ ಟಿ ನಾಯಕ್, ಇದೆಲ್ಲ ಜನರಲ್ ಪವರ್ ಆಫ್ ಅಟರ್ನಿ ಫಾರ್ ದ ಸರ್ವೆ ನಂಬರ್ಸ್ ವಿಚ್ ಹ್ಯಾವ್ ಬಿನ್ ಕನ್ವರ್ಟೆಡ್. ಎಲ್ಲದಕ್ಕೂ ಕೂಡ ಕನ್ವರ್ಷನ್ ಆಗಿರ್ತಕ್ಕಂಥ ದಾಖಲಾತುಗಳು ಇವೆಲ್ಲ ಸಮಾಜದ ಆಸ್ತಿ. ಇದು ಸಮಾಜದ ಆಸ್ತಿನ ಕನ್ವರ್ಷನ್ ಮಾಡಿ ಸೈಟ್ ಮಾಡಿ ಮಾರಿಬಿಟ್ಟು ಸ್ವಾರ್ಥದ ರಾಜಕಾರಣಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭೀಮಣ್ಣ ಟಿ ನಾಯಕ್ ಅಂದ್ರೆ ಯಾರು? ಭೀಮಣ್ಣ ಟಿ ನಾಯಕ್ ಸನ್ ಆಫ್ ತಿರುಕಪ್ಪ ನಾಯಕ್, ಡಿಸಿಸಿ ಪ್ರೆಸಿಡೆಂಟ್ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಇವರು ಕಾಂಗ್ರೆಸ್ಸಿನ ಒಬ್ಬ ಅಧ್ಯಕ್ಷ. ಈ ಅಧ್ಯಕ್ಷನ ಹೆಸರಿನಲ್ಲಿ ಇವತ್ತು ಭೀಮಣ್ಣ ಟಿ ನಾಯಕ್ ಸನ್ ಆಫ್ ತಿರುಕಪ್ಪ ನಾಯಕ್, ಚಂದ್ರಶೇಖರಪ್ಪ ಇವರ ಆನ್ವಟಿಯ ಸಾಮೀಲ್ ಮಾಡ್ತಕ್ಕಂಥ ನಾಟದ ದಂಧೆಗಳನ್ನು ಮಾಡ್ತಕ್ಕಂಥ ಚಂದ್ರಶೇಖರಪ್ಪ, ಮಿಸಸ್ ಅನಿತಾ ಡಾಟರ್ ಆಫ್ ಅಶ್ವಥ್ ಕುಮಾರ್ ಅಥವಾ ಇದು ವೈಫ್ ಆಫ್ ಮಧು ಬಂಗಾರಪ್ಪ. ದಿಸ್ ಈಸ್ ವೈಫ್ ಆಫ್ ಮಧು ಬಂಗಾರಪ್ಪ. ಇದು ದಾಖಲಾತಿನ ರಿಲೀಸ್ ಮಾಡ್ತಾ ಇರತಕ್ಕಂಥದ್ದು, GPA ಕೊಟ್ಟಿರ್ತಕ್ಕಂಥದ್ದು, ಆಸ್ತಿಗಳನ್ನ ಮಾರೋದಕ್ಕೋಸ್ಕರನೇ ಮಾಡಿರ್ತಕ್ಕಂಥ GPA ದಾಖಲಾತಿಗಳು ಇವತ್ತು ನಾನು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅದು ವೈಫ್ ಆಫ್ ಮಧು ಬಂಗಾರಪ್ಪ ಯಾಕೆ ಹಾಕಬಾರ್ದಿತ್ತು? ಅವ್ರ ಅಪ್ಪನ ಹರಾಜು ಹಾಕೋದಕ್ಕೋಸ್ಕರನ, ಯಾರ್ದಾರ್ದ ಹೆಸರಿನಲ್ಲಿ ತಗೊಂಡೋಗ್ಬಿಟ್ಟು ದಾಖಲಾತನ ಮಾಡೋದಕ್ಕೋಸ್ಕರನ ಇವತ್ತು ಮಾಡಿರ್ತಕ್ಕಂಥದ್ದು. ಭೀಮಣ್ಣ ಟಿ ನಾಯಕ್ ಕಾಂಗ್ರೆಸ್ ಪಕ್ಷದ DCCCಯ ಅಧ್ಯಕ್ಷರು. ಅಲ್ಲಿ ಕಾಂಗ್ರೆಸ್, ಇಲ್ಲಿ ವ್ಯವಹಾರಕ್ಕೋಸ್ಕರ JDS, ಇಲ್ಲಿ ಮಾಡ್ತಕ್ಕಂಥ ದಂಧೆ ಎಲ್ಲವೂ ರಾಜಕಾರಣಕ್ಕೆ JDS ಸಪೋರ್ಟ್ ಮಾಡಿರ್ತಕ್ಕಂಥ ಭೀಮಣ್ಣ ಟಿ ನಾಯಕ್ ಇವತ್ತು ತತ್ಕ್ಷಣ ಅವನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮಧು ಬಂಗಾರಪ್ಪ ಇವತ್ತು ಮಾಡ್ತಕ್ಕಂಥ ಅನ್ಯಾಯಗಳೇನಿದ್ದಾವೆ, ಇವತ್ತು ಅಲ್ಲಿ ಅಪ್ಪನ ಹೆಸರನ್ನ, ನಮ್ಮ ಅಪ್ಪನ ಹೆಸರನ್ನ ದುರುಪಯೋಗ ಮಾಡ್ಕೊಳೋದು, ನಮ್ಮ ಅಮ್ಮನ ಕಾಯಿಲೆ ಹೆಸರನ್ನ ತಗೊಂಡೋಗಿ ದುರುಪಯೋಗ ಮಾಡ್ಕೊಳೋದು, ನಮ್ಮ ತಮ್ಮನ ಹೆಂಡತಿಯನ್ನ ನಮ್ಮ ನಾದಿನಿ ಹಾಕ್ತಾರೆ. ನನ್ನ ನಾದಿನಿಯ ಹೆಸರನ್ನ ಇವತ್ತು ದುರುಪಯೋಗ ಮಾಡ್ಕೊಂಡು ಅವ್ರ ಅಪ್ಪನ ಹೆಸರನ್ನ ತಂದುಬಿಟ್ಟು ಇವತ್ತು ದಾಖಲಾತನ ಮಾಡಿದಾರೆ ಅಂದ್ರೆ, GPA ಮಾಡಿದಾರೆ ಅಂದ್ರೆ, ಇವರು ಯಾರನ್ನ ಹರಾಜು ಹಾಕಕ್ಕೆ ಹೊರಟಿದ್ದಾರೆ? ಇವರು ಈ ಕಡೆ ಸಮಾಜನ ಹರಾಜು ಹಾಕ್ತಾರೆ, ಅಲ್ಲಿ ಸಂಸಾರ ಹರಾಜು ಹಾಕ್ತಾರೆ. ಇನ್ನು ಕುಮಾರ್ ಬಂಗಾರಪ್ಪ ವಿರುದ್ಧ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಅಲ್ಲ, ಅವರು ನೋಡಿ, ಅವರಿಗೆ ಈಗ ರಾಜಕೀಯ ಪಿಕ್ಚರ್ ಬಿಟ್ಟಾಯಿತು, ಈಗ ಬೇರೆ ಪಿಕ್ಚರ್ ಶುರು ಮಾಡಿದ್ದಾರೆ. ಅದನ್ನೆಲ್ಲ ಯಾಕೆ ತಳ್ಕೊಳ್ತಾರೆ? ಯಾರ್ದೋ ನಾನು ಏನೋ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ರೆ ಕೋರ್ಟ್ ಕಚೇರಿ ಇದಾವೆ, ಅಲ್ಲಿ ಹೋಗಲಿ. ಅದನ್ನು ಬಂದ್ಬಿಟ್ಟು TV ಮಾಧ್ಯಮದಲ್ಲಿ ಪ್ರಚಾರಕ್ಕೋಸ್ಕರ ಮಾಡಿದರೆ ನಾನೇನು ಪ್ರಚಾರಕ್ಕೆ ಕುತ್ಕೊಂಡು ಅವ್ರ ಪರವಾಗಿ ಮಾತಾಡೋಕ್ಕೆ ನನಗೇನು ತಲೆ ಕೆಟ್ಟಿದೆ? ಅದು ಬಿಟ್ಟಾಕಿ ಅವೆಲ್ಲ ಏನು ಗತಿ ಇಲ್ಲದೆ ಇರೋ ಕೆಲಸನ ಇವತ್ತು ಕುತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥ ಮೆಸೇಜ್ ಇಲ್ಲ. ಚುನಾವಣೆಯಲ್ಲಿದೆ, ಚುನಾವಣೆ ಮಾಡ್ತಾರೆ. ಅವ್ರಿಗೆ ಅಷ್ಟೊಂದು ಆಸಕ್ತಿ ಇತ್ತು ಅಂದರೆ ನಾನೇನೋ ಬೇರೆಯವ್ರ ಆಸ್ತಿ ಮಾರ್ತಾ ಇದ್ದೀನಿ ಅಂತ ಹೇಳಿದರೆ ಅವ್ರು ಮಾರ್ದಂಗೆ ಸರಿ, ಅವ್ರ ಬಗ್ಗೆ ಅದನ್ನು ಕೋರ್ಟು
ಕಚೇರಿ ಇದೆ, ಅವ್ರು ಮಾಡ್ಕೊಳ್ಳಿ. ಅವ್ರು ಬಿಡಿ, ಅದೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಏನಿಲ್ಲ. ಅವ್ರಿಗೆ ಇಷ್ಟು ದಿವಸ ಯಾಕೆ ಕೂತಿದ್ದಾರೆ? ಅವರೇ ಇದ್ರಲ್ಲ ಚೇರ್ಮನ್ ಆಗಿ 13-14 ವರ್ಷ ಇದೆ. ಅವ್ರಿಗೇನು ಅಂತೇಳಿ, ಅವ್ರಿಗೆ ಅಲ್ಲಿದ್ದಾಗ ಅವ್ರು ಏನು ಕೆಲಸ ಮಾಡಿದ್ದೀನಿ ಅಂತ ಪರಿಜ್ಞಾನನೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಮತ್ತೊಮ್ಮೆ ಶಿವಮೊಗ್ಗ ಸೋದರರ ಜಗಳಕ್ಕೆ ವೇದಿಕೆ ಆಗಿರೋದು ಕುಮಾರ್ ಬಂಗಾರಪ್ಪ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಭೂಮಿಯನ್ನ ಪರಬಾರೆ ಮಾಡಲಾಗಿದೆ ಮಧು ಬಂಗಾರಪ್ಪ ಅವರಿಂದ ಅಂತ ಹೇಳಿ, ಏನಿದೆ ಮಾಹಿತಿ ಈ ಬಗ್ಗೆ? ಸ್ಮಿತಾ, ಏನಂತ ಹೇಳಿದ್ರೆ ಮಾಜಿ ಸಿಎಂ ಬಂಗಾರಪ್ಪನವರ ಕೌಟುಂಬಿಕ ಕಲಹ ಮತ್ತೊಮ್ಮೆ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂದ್ರೆ, ಕುಮಾರ್ ಬಂಗಾರಪ್ಪನವರು ಇವತ್ತು ಶಿವಮೊಗ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಶರಾವತಿ ಡೆಂಟಲ್ ಕಾಲೇಜಿನ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ, ಮಧು ಬಂಗಾರಪ್ಪನವರು ಶರಾವತಿ ಡೆಂಟಲ್ ಕಾಲೇಜ್ ಅಂತ ಹೇಳಿ ಪ್ರಾರಂಭ ಮಾಡ್ತು. ಅದು ಈಡಿಗ ಸಮಾಜಕ್ಕೆ ಸೇರಿದ ಆಸ್ತಿ. ಸುಮಾರು 106 ಎಕರೆಯಷ್ಟು ಜಮೀನುಗಳಿದೆ, ಸುಮಾರು 170 ಎಕರೆ ಮೇಲಿದೆ ಅದು. ಆ ಜಮೀನನ್ನ ಹಲವು ಸಮಾಜದ ಮುಖಂಡರು ಸಾಮಾಜಿಕ ಒಂದು ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಅದನ್ನ ಖರೀದಿ ಮಾಡಿದ್ರು. ಅದನ್ನ ಶೈಕ್ಷಣಿಕ ಉದ್ದೇಶಕ್ಕೆ ಬೆಳೆಸಬೇಕಾಗಿತ್ತು. ಆದ್ರೆ ಇವತ್ತು ಅದನ್ನ ಸೈಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಇವರ ಪ್ರಮುಖ ಆರೋಪ. ಜೊತೆಯಲ್ಲಿ ಆ ಶರಾವತಿ ಡೆಂಟಲ್ ಕಾಲೇಜ್ ಪಕ್ಕ ತುಂಗಾ ಮೇಲ್ದಂಡೆಯ ಕಾಲುವೆ ಹೋಗ್ತಾ ಇದೆ. ಆ ಕಾಲುವೆ ಹೋದ ಸಂದರ್ಭದಲ್ಲಿ ಸರ್ಕಾರ ಏನು ಪರಿಹಾರ ಕೊಟ್ಟಿತ್ತು, ಕೋಟ್ಯಾಂತರ ರೂಪಾಯಿ ಪರಿಹಾರವನ್ನ, ಅದನ್ನು ಕೂಡ ಮಧು ಬಂಗಾರಪ್ಪನವರು ನುಂಗಿ ನೀರು ಕುಡಿದಿದ್ದಾರೆ ಅಂತ ಹೇಳಿ ಇನ್ನೊಂದು ಆರೋಪವನ್ನು ಮಾಡ್ತಾರೆ. ಹಾಗಾಗಿ ಇಡೀ ಪ್ರಕರಣವನ್ನ ಸಿಒಡಿ ತನಿಖೆಗೆ ಮುಖ್ಯಮಂತ್ರಿಗಳು ವಹಿಸಬೇಕು. ಹಾಗೆ ಜೊತೆಗೆ ಈ ಮಧು ಬಂಗಾರಪ್ಪನವರಿಗೆ ಕಾರವಾರ ಡಿಸಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ನಾಯಕರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಹೆಸರಿನಲ್ಲೇ ಕೂಡ ಇವರು ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯನ್ನ ಮಾಡಿಕೊಂಡು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಜೆಡಿಎಸ್ ಜೊತೆ ಕೈ ಜೋಡಿಸಿರ್ತಕ್ಕಂಥ ಕಾರವಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯಕರನ್ನ ಈಗ ತಕ್ಷಣವೇ ಉಚ್ಚಾಟಿಸಬೇಕು ಮತ್ತು ಅಮಾನತ್ ಪಡಿಸಬೇಕು ಅನ್ನೋದು ಇವರ ಇನ್ನೊಂದು ಆಗ್ರಹ. ಹಾಗಾಗಿ ಏನು ಕೌಟುಂಬಿಕ ಜಗಳ ಇತ್ತು, ಆ ಜಗಳ ಈಗ ಬೀದಿ ರಂಪ ಆಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಮಧು ಬಂಗಾರಪ್ಪನವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೋಡಿ, ಅವರು ಹಳೆ ರಾಜಕೀಯ ಸಿನಿಮಾವನ್ನ ನಾವು ಮುಗಿಸ್ಬಿಟ್ಟಿದೀವಿ, ಈಗ ಅವರು ಹೊಸ ಸಿನಿಮಾ ಶುರು ಮಾಡಿದ್ದಾರೆ, ಪ್ರಚಾರಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ, ಬೇಕಾದ್ರೆ ಇವನ್ನೆಲ್ಲವನ್ನು ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಲಿ ಅನ್ನೋದು ಕೂಡ ಅವರ ಹೇಳಿಕೆ ಆಗಿದೆ. ಹಾಗಾಗಿ ಅಣ್ಣ ತಮ್ಮಂದ್ರ ಈ ಸಹೋದರ ಏನು ಕಾಳಗ ಇದೆ ಸೊರಬ ಕ್ಷೇತ್ರಕ್ಕೆ ಸೀಮಿತ ಆಗಿತ್ತು. ಇವತ್ತು ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮತ್ತೊಮ್ಮೆ ಬೀದಿಗೆ ಹಾದಿ ರಂಪ ಆಗ್ತಾ ಇದೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕುಮಾರ ಬಂಗಾರಪ್ಪನವರು ಇಡೀ ಆಸ್ತಿ ಏನಿದೆ ಅದು ಸಮಾಜಕ್ಕೆ ಸೇರಿದ್ದು, ಅದು ಸಮಾಜದ ಉದ್ದೇಶಕ್ಕೆ ಬಳಕೆ ಆಗ್ಬೇಕು ಅಂತ ಹೊರಟಿರೋದ್ರಿಂದ ಈ ಬಹುತೇಕ ಈಡಿಗ ಸಮಾಜದವರು ಕುಮಾರ ಬಂಗಾರಪ್ಪನವರ ಬೆಂಬಲಕ್ಕೆ ನಿಂತಿದ್ದಾರೆ. ಈಡಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಟ್ರಸ್ಟಿನ ಹಳೆಯ ಸದಸ್ಯರು ಏನಿದ್ರು ಅವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಇದು ಇಡೀ ಬರೀ ಕೌಟುಂಬಿಕ ಕಲಹ ಆಗಿ ಉಳಿದೆ, ಇಡೀ ಸಮಾಜದ ಕಲಹ ಆಗಿ, ಈಡಿಗ ಸಮಾಜದ ಕಲಹ ಆಗಿ ಪರಿವರ್ತನೆ ಆಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಕಲಹ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು ಸ್ಮಿತಾ. ಓಕೆ, ಧನ್ಯವಾದ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೊಳ್ಳೆ ಹೊಡಿತ